ರಕ್ಷಿತ್ ಅವ್ರು ಬಂದರು. ಸರ್ ಬನ್ನಿ, ವೆಲ್ಕಮ್. ಇಟ್ಸ್ ಅ ಪ್ಲೆಸೆಂಟ್ ಸರ್ಪ್ರೈಸ್. ಹೌದು ಹೌದು ಹೌದು, ತುಂಬ ಅಪರೂಪಕ್ಕೆ ಸಿಕ್ಕಿದ್ದೀರಾ. ಅಪರೂಪಕ್ಕೆ ಬರೀ ಮಾತುಕತೆಲೆ ಮುಗ್ದೋಗ್ತಿದ್ದಾರೆ, ಫೋನಲ್ಲೇ ಫೋನಲ್ಲಿ. ಕರೆಕ್ಟ್. ಹೌದು, ಇವತ್ತು ಒಳ್ಳೆದಾಯ್ತು, ಎದುರು ಬದ್ರು ಸಿಕ್ಕಿದ್ದೀವಿ. ವೀಕ್ಷಕರೇ, ಹಂಗಾದ್ರೆ ಇವತ್ತು ನಿಮ್ಗೆ ಅದೇ ಹೇಳಿದ್ರಲ್ಲ, ಡಬಲ್ ಧಮಾಕ ಎರಡೆರಡು ಚಾನಲಲ್ಲಿ. ಎಸ್ ರೈಟ್, ಚಿಕನ್ ಬಿರಿಯಾನಿ ಮಾಡ್ತೀನಿ ಅಂತ ಹೇಳಿದ್ರು ಸಾಹೇಬ್ರು. ಓಕೆ, ಸೊ ಚಿಕನ್ ಬಿರಿಯಾನಿ ನೋಡ್ಬಿಡೋಣ. ಖಂಡಿತ ಖಂಡಿತ. ಆಮೇಲೆ ಸೊ ಡಬಲ್ ಟೇಸ್ಟಿಂಗ್. ಬನ್ನಿ ಸರ್, ನೈಸ್ ಮೀಟಿಂಗ್. ಖಂಡಿತ ಖಂಡಿತ. ಓಕೆ, ಬನ್ನಿ ಬನ್ನಿ ಸರ್, ಒಂದೇ ನಿಮಿಷ. ಎಸ್ ಸರ್. ನೀವು ಹಂಗೆ ಹೊಟ್ಬಿಟ್ರೆ ನಿಮ್ಮ ಬಗ್ಗೆ ಬೇಡವಾ ಮಾತುಕತೆ? ಸರ್, ನಮ್ಮ ಚಾನಲಲ್ಲಿ ಅರುಣ್ ಅಂತ ಮನೆ ಬಾಡೂಟ ಕೇಳಿದ್ದೀರಾ. ಸೊ ರೆಸಿಪಿ ಆಗಿರ್ಬೋದು ಮತ್ತು ಹೋಟೆಲ್ಗಳ ಪರಿಚಯ ಆಗಿರ್ಬೋದು, ಅದನ್ನು ಸಂಕ್ಷಿಪ್ತವಾಗಿ ತಿಳಿಸೋಂಥ ಕೆಲಸ ಮಾಡ್ತಿದ್ದಾರೆ. ಸೊ ಐ ಥಿಂಕ್ ಒಂದು ಚಾನಲಲ್ಲೂ ತಗೋಬೋದು. ಓಕೆ, ಒಂದು ಖಾಸಗಿ ಚಾನಲಲ್ಲೂ ಕೂಡ ವರ್ಕ್ ಮಾಡ್ತಿದ್ದಾರೆ. ಸೊ ಅದು ಬಹಳ ಖುಷಿ ಕೊಡೋಂಥ ವಿಚಾರ. ತುಂಬ ದಿನ ಆಯಿತು, ಒಂದ್ಸತಿ ಮಾತಾಡಿದ್ವಿ ಫೋನಲ್ಲಿ. ಸೊ ಅಷ್ಟು ಬಿಟ್ಟರೆ ಮುಖಾಮುಖಿ ಭೇಟಿ ಆಗಿರಲಿಲ್ಲ. ಸೊ ಇಲ್ಲಿ ರಾಜ್ ದೊನ್ನೆ ಬಿರಿಯಾನಿನಲ್ಲಿ ಆ ಒಂದು ಅವಕಾಶ ಸಿಕ್ಕಿದೆ. ಕರೆಕ್ಟ್, ಬಿರಿಯಾನಿ ಊಟ ಮಾಡ್ತಾ ಸೊ ಹಾಗೆ ಮಾತುಕತೆ ಮುಂದುವರ್ಸೋಣ. ಸೂಪರ್. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾರೆ ಫುಡ್ ಲೊಕೇಶನ್ಸ್. ಎಲ್ಲರೂ ಚೆನ್ನಾಗಿರ ಅಂದ್ಕೊಂಡಿದ್ದು, ನಾನು ಕೂಡ ಸೂಪರ್ ಆಗಿದ್ದೇನೆ. ನಾನಿವತ್ತು ನವರಂಗ್ ನಿಯರ್ ರಾಜಾಜಿನಗರ ಇಲ್ಲಿ ಬಂದಿರುತ್ತದ್ದು. ಸೊ ಇಲ್ಲಿ ರಾಜ್ ದೊನ್ನೆ ಬಿರಿಯಾನಿ ಅಂತ, ಸೊ ಸೂಪರ್ ಆಗಿರೋಂಥ ಬಿರಿಯಾನಿ ಸಿಗುತ್ತಂತೆ. ಸೊ ಅದನ್ನು ಟ್ರೈ ಮಾಡಬೇಕು ಅಂತಲೇ ಬಂದಿದ್ದೆ. ಈ ಕಡೆನೇ ಜಾಸ್ತಿ ಓಡಾಡೋದು, ಬಟ್ ಟ್ರೈ ಮಾಡೋಣ ಅಂತಲೇ ಇದೆಯೋ, ಬಟ್ ಟ್ರೈ ಮಾಡೋಕ್ಕಾಗಲಿಲ್ಲ. ನಮ್ಮ ಸ್ನೇಹಿತರೊಬ್ಬರು, ಅದರ ಸಬ್ಸ್ಕ್ರೈಬರ್ ಒಬ್ಬರು ಇದನ್ನು ತಿಳಿಸೋದಂಥದ್ದು. ಸೊ ಅದು ನಿಮ್ಮ ಹೆಸರು ಮರ್ತೋಗ್ಬಿಟ್ಟೆ, ಅರ್ಜುನ. ಓಕೆ, ಅರ್ಜುನ್ ಅಂತ. ಸೊ ಅವರು ನಮಗೆ ತಿಳಿಸಿದ್ರು, ಸರ್ ಹೋಗಿ ಸಕ್ಕದ ಇರುತ್ತೆ, ಟೇಸ್ಟ್ ಮಾಡಿ, ಮಿಸ್ ಮಾಡಬೇಡಿ ಅಂದಿದ್ರು. ಸೊ ಹಾಗಾಗಿ ನಾವಿವತ್ತು ಅವರ ಮಾತಿನ ಪ್ರಕಾರ ಅರ್ಜುನ್ ಅವ್ರು ಹೇಳಿದ್ರು ಅಂತ ಬಂದಿದ್ದೀವಿ. ಸೊ ಇದಕ್ಕೂ ಮುಂಚೆನೂ ಒಂದ್ಸತಿ ಬಂದಿದ್ದೆ, ಅಂದರೆ ಟೇಸ್ಟ್ ಮಾಡ್ಕೊಂಡು ಹೋಗಿದ್ದೆ, ತುಂಬ ಚೆನ್ನಾಗಿತ್ತು. ಸೊ ಹಾಗಾಗಿ ಬಂದು ವಿಡಿಯೋ ಶೂಟ್ ಮಾಡೋಣ ಅಂತ ಬಂದಿದ್ದೀವಿ. ಸೊ ಕಾಕತಾಳೀಯ ಅಂತ ಹೇಳ್ಬೋದು, ಅಚಾನಕ್ಕಾಗಿ ಅಂತಲೂ ಹೇಳ್ಬೋದು. ಮನೆ ಬಾಡೂಟದವರು ಕೂಡ ಬಂದಿದ್ದಾರೆ. ಸೊ ಅವರು ಒಳಗಡೆ ಇದ್ದಾರೆ. ಸೊ ಹೋಗೋಣ, ಸೊ ಟೇಸ್ಟ್ ಮಾಡ್ತಾ ಹಾಗೆ ಜೊತೆಲಿ ಮಾತಾಡೋಣ. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ, ನೀವು ನೋಡ್ಬೋದು. ಹೋಗೋಣ, ಟೇಸ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ತಮ್ಮ ಹೆಸರು? ರೋಹಿತ್ ಅಂತ ಸರ್. ರೋಹಿತ್ ಅವರು. ಹೇಳಿ ಸರ್, ಯಾವಾಗಿಂದ ಶುರುವಾಗಿದ್ದು ರಾಜ್ ದೊನ್ನೆ ಬಿರಿಯಾನಿ? 2019 ರಾಜ್ಕುಮಾರ್ ಅವ್ರ ಬರ್ತ್ಡೇ ದಿವಸನೇ, ಅವ್ರ ಬರ್ತ್ಡೇ ದಿವಸ ತುಂಬ ಪ್ಲ್ಯಾನ್ ಮಾಡಿ ಅವತ್ತೇ ಮಾಡಬೇಕು ಅಂತ ಮಾಡಿದ್ವಿ ಇದು ಹೋಟ್ಲು. ಓಕೆ, ಇಲ್ಲಿಗೆ 3.5 ವರ್ಷ ಆಗಿತ್ತು ಸರ್ ಹೋಟ್ಲು ಓಪನ್ ಮಾಡಿ. ಓಕೆ, ತುಂಬ ಚೆನ್ನಾಗಿದೆ. ಓಕೆ ಓಕೆ. ಅಂದರೆ ರಾಜ್ ಬರ್ತ್ಡೇ ದಿನನೇ ಓಪನ್ ಮಾಡಬೇಕು ಅನ್ನೋದು ಅವರು ನಮಗೆ ಅಂತ ಜೋಶ್ ಇದ್ದಿದ್ದು, ಅವ್ರ ಬರ್ತ್ಡೇ ದಿವಸನೇ ಮಾಡಬೇಕು, ಅವ್ರ ಹೆಸರು ಇಕ್ಕಿದ್ದೀವಿ, ಅವತ್ತೇ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದು. ತುಂಬ ಕಮ್ಮಿ ಟೈಮಲ್ಲಿ ಮಾಡಿದ್ದು. ಓಕೆ, ತುಂಬ ಚೆನ್ನಾಗಿ ಮಾಡಿದ್ವಿ. ಓಕೆ ಓಕೆ, ಸೂಪರ್ ಸರ್. ಮತ್ತು ಇನಾಗ್ರೇಷನ್ಗೆ ಶಿವಣ್ಣ ಅವ್ರು ಬಂದಿದ್ರು ಅಂತ ಕೇಳ್ಪಟ್ವಿ. ಬರೀ ಶಿವಣ್ಣ ಅಲ್ಲ, ಶಿವಣ್ಣ ಫ್ಯಾಮಿಲಿ, ರಾಘಣ್ಣ ಅವ್ರ ಫ್ಯಾಮಿಲಿ, ಅವ್ರ ಹೆಣ್ಮಕ್ಳು ಕೂಡ ಬಂದು, ಅವ್ನು ಪುನೀತ್ ಅವರೊಬ್ರು ಬಿಟ್ಟು ಅವ್ರ ಇಡೀ ಫ್ಯಾಮಿಲಿ ಹೆಣ್ಮಕ್ಳು ಕೂಡ ಬಂದು ಆಶೀರ್ವಾದ ಮಾಡೋದು. ಸೂಪರ್. ವಿಡಿಯೋಸ್ ಎಲ್ಲ ಇದೆ, ಕೊಡ್ತೀನಿ ಬೇಕಾರೆ. ಖಂಡಿತ ಖಂಡಿತ ಖಂಡಿತ. ಮತ್ತು ಇನ್ನು ಸ್ಪೆಷಲ್ ಅಂದರೆ ಏನು ಸರ್ ನಿಮ್ಮಲ್ಲಿ? ಸರ್ ನಮ್ಮಲ್ಲಿ ಬಿರಿಯಾನಿನೇ ಸ್ಪೆಷಲ್. ಬಿರಿಯಾನಿ ಸ್ಪೆಷಲ್. ಮಟನ್ ಬಿರಿಯಾನಿ ಅಂತ ತುಂಬ ಸ್ಪೆಷಲ್. ಚಿಕನ್ ಬಿರಿಯಾನಿ ಮಾಡ್ತೀವಿ ಇಲ್ಲ, ಆದರೆ ಮಟನ್ ಬಿರಿಯಾನಿ ಅಂತ ತುಂಬ ಸ್ಪೆಷಲ್.
ಓಕೆ, ಮಟನ್ ಬಿರಿಯಾನಿ ಸ್ಪೆಷಲ್. ಓಕೆ, ಇನ್ನು ಬಿರಿಯಾನಿ ಅದು ಸಿಗುತ್ತೆ. ಇನ್ನು ಅದು ಬಿಟ್ಟು ಬೇರೆ ಏನೇನೆಲ್ಲ? ಸ್ಟಾರ್ಟರ್ಸ್ ನಿಮಗೆ ಪ್ರತಿ ದಿವಸ 2 ಥರ ಸ್ಪೆಷಲ್ ಇರುತ್ತೆ. ಒಂದು ದಿವಸ ಮೆಂತ್ಯ ಚಿಕನ್ ಇದೆ, ಒಂದು ದಿವಸ ಲೆಮನ್ ಚಿಕನ್ ಇರುತ್ತೆ. ಲೆಮನ್ ಚಿಕನ್ ಇದೆ, ಪೆಪ್ಪರ್ ಚಿಕನ್ ಇರುತ್ತೆ, ಗೀ ರೋಸ್ಟ್ ಇರುತ್ತೆ. ಆ ಥರ ಸ್ಪೆಷಲ್ ಆಗಿ ಒಂದು 2-3 ಥರ 4-5 ಥರ ದಿನ ಒಂದೊಂದು ಮಾಡ್ಕೊಂಡು ಹೋಗ್ತೀವಿ. ಕಂಪಲ್ಸರಿ ನಿಮಗೆ ಮಟನ್ ಫ್ರೈ, ಮಟನ್ ಚಪ್ಸ್, ಮಟನ್ ಲಿವರ್, ಚಿಕನ್ ಫ್ರೈ, ಚಿಲ್ಲಿ ಚಿಕನ್, ಲಾಲಿಪಾಪ್, ಕಬಾಬ್, ಲೆಗ್ ಪೀಸ್, ಇಷ್ಟು ಕಂಪಲ್ಸರಿ ಇದ್ದೇ ಇರುತ್ತೆ. ಅದ್ರಲ್ಲಿ ಬಿರಿಯಾನಿ ಅಂತೂ ಹೇಳ್ಕೊಳ್ಳೋದು ಇರಲೇಬೇಕು. ಬಿರಿಯಾನಿ ಇರಲೇಬೇಕು. ಓಕೆ ಓಕೆ ಓಕೆ, ಫೈನ್ ಸರ್. ಮತ್ತು ಇನ್ನು ಟೈಮಿಂಗ್ಸ್ ಏನಿದೆ ಹೋಟೆಲ್? ಸರ್ ಬೆಳಿಗ್ಗೆ 11:30, 11:45 ಓಪನು, ಸಾಯಂಕಾಲ 4 ಗಂಟೆಗೆ ಕ್ಲೋಸು, ಸಾಯಂಕಾಲ ಮತ್ತೆ 6:30 ಓಪನು, 11 ಗಂಟೆ 10:30 ಮೇಲೆ 11 ಗಂಟೆ ಒಳಗಡೆ ಕ್ಲೋಸ್. ನೈಟು 10:30. ಭಾನುವಾರ ಮಾತ್ರ ಬೆಳಿಗ್ಗೆ ವಿಶೇಷವಾಗಿ ಕಾಲ್ ಸೂಪ್ ಇರುತ್ತೆ, ತುಂಬ ಸ್ಪೆಷಲ್ ಆಗಿರುತ್ತೆ. ಹೌದಾ? ಅಂದರೆ ಬೆಳಿಗ್ಗೆ ಬೇಗ ಓಪನ್ ಆಗುತ್ತೆ? ಬೆಳಿಗ್ಗೆ 7 ಗಂಟೆಗೆ ಓಪನ್. 7:30 ಓಪನ್. 7:30 ಓಪನ್ ಆಗುತ್ತೆ. ಓಕೆ ಓಕೆ, ಫೈನ್. ಮತ್ತು ಇನ್ನು ರಜಾ ಅನ್ನೋಂಥದ್ದು ಏನಾದರೂ? ಸೋಮವಾರ ರಜಾ, ನಮ್ಮ ಹಿಂದೂ ಹಬ್ಬ ಯಾವತ್ತು ಬರುತ್ತೆ ಅವತ್ತು ರಜಾ ಸರ್. ಅವತ್ತು ರಜಾ. ಓಕೆ. ಮತ್ತು ಇನ್ನು ನನಗೆ ಹೋಟೆಲ್ಗೆ ಎಂಟ್ರಿ ಆಗ್ತಿದ್ದಂಗೆ ನನಗೆ ಬಹಳ ತುಂಬ ಇಷ್ಟ ಆಗಿದ್ದು ಅಂದರೆ, ಒಂದು ಕಡೆ ಅಣ್ಣವ್ರು ಇದ್ದಾರೆ, ಇನ್ನೊಂದು ಕಡೆ ಪುನೀತ್ ಸರ್ ಇದ್ದಾರೆ. ಸೊ ಏನು ಸರ್ ಅಷ್ಟು ಅಭಿಮಾನ ಇದೆ ಅಂದರೆ? ಬರೀ ಅಭಿಮಾನ, ಹುಚ್ಚ ಅಭಿಮಾನ ನಮ್ಗೆ ಅವ್ರ ಕಂಡ್ರೆ. ಓಕೆ 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 ಓಕೆ, ಅಂದರೆ ಅಷ್ಟು ಪ್ರೀತಿ ಇದೆ. ಯಾವುದೋ ಹೆಸರಿಗೋಸ್ಕರ ಇಕ್ಕಿ ನಾವು ಜನ ಅಟ್ರಾಕ್ಷನ್ಗೋಸ್ಕರ ಹೆಸರು ಇಕ್ತಾರಲ್ಲ, ಪ್ರೀತಿಯಿಂದ ಮನಸಾರೆ ಇಕ್ಕಿರೋ ಹೆಸರಿದು. ಓಕೆ, ಪುನೀತ್ ಅವ್ರು ಸಾಯಕ್ಕಿಂತ ಮುಂಚೆ ಹೆಸರು ಇಕ್ಕಿದ್ದು, ಅದರಲ್ಲೂ ಅಪ್ಪಾಜಿ ಬರ್ತಡೇ ದಿವಸನೇ ಮಾಡಿದ್ದು. ಅವರು ಮನಸಾರೆ ಇಕ್ಕಿದ್ದೀವಿ ಹೆಸರು, ಅದೇ ಥರ ಕಾಪಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೂಪರ್ ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸರ್ ಎಲ್ಲ ಬಂದ್ಬಿಡ್ದು. ಎಸ್ ಸರ್. ಸೂಪಿಂದ ಶುರು ಮಾಡೋಣ? ಖಂಡಿತ ಸರ್, ಸೂಪರ್ ಸರ್. ಸೊ ಹಾಂ ಹೇಳಿ ಸರ್. ಏನಿಲ್ಲ ಸರ್, ಆ್ಯಕ್ಚುಲಾಗಿ ಸೂಪು ಮೊದಲನೇ ಐಟಮ್, ಎಲ್ಲೋದ್ರೂ ಮೊದಲನೇ ಶುರುವಾತೇ ಅದು. ಆ್ಯಕ್ಚುಲಾಗಿ ಸೂಪಿಂದನೇ ಶುರು ಮಾಡೋದು. ನಾನ್ ವೆಜ್ ಅಂದಾಗ ಅದು ಹಾಗೇನೆ. ಅಂದರೆ ಇದು ಬಾಲಿವುಡ್ನ ಒಂದು ಇದಂತೀರಾ ಶಾಸ್ತ್ರ. ಸೊ ನಿಮ್ಗೆ ಇಲ್ಲಿ ಎರಡು ಥರ ಸಿಗೋಂಥದ್ದು. ಸೊ ಪ್ಲೈನ್ ಸೂಪು ನಿಮಗೆ ಗ್ಲಾಸಲ್ಲಿ ಸಪ್ರೇಟಾಗಿ ಸಿಗತ್ತೆ. ಅದ್ರ ಜೊತೆಗೆ ನಿಮಗೆ ಕಾಲು ತೊಗೊಂಡ್ರೆ ಕಾಲು ಜೊತೆಗೂ ನಿಮಗೆ ಸೂಪು ಸಿಗೋಂಥದ್ದು. ಹೇಳ ಖಂಡಿತ ಸರ್. ಆ ಪೆಪ್ಪರ್ ಅಂಶ, ಆ ಒಂದು ಖಾರವಾಗಿ ಲೈಟಾಗಿ ಒಂದು ಎಕ್ಸ್ಟ್ರಾ ಇಲ್ಲ, ಒಂದು ಕಡಿಮೆ ಇಲ್ಲ, ಹದವಾಗಿ. ಆಮೇಲೆ ಅದು ಆಯಿಲಿನೆಸ್ಸು, ಆ ಕೊತ್ತಂಬರಿ ಎಲ್ಲ ಫ್ಲೇವರ್ ಕಲಿಸಿ. ನಾನು ಆ್ಯಕ್ಚುಲಿ ಸ್ಪೂನ್ ಯೂಸ್ ಮಾಡೋದೇ ಬೇಡ, ಆ ಥರ ಫೀಲಿಂಗ್ ಬರ್ತಾಯಿದೆ. ಹಿಂಗೆ ತೊಗೊಂಡು ಹಿಂಗೆ ಕುಡಿಯೋಣ ಅಂತ, ಅಷ್ಟು ರುಚಿಯಾಗಿದೆ. ಇನ್ನು ಮುಂದೆ ಇಷ್ಟೊಂದು ಇದು ವೇಟಿಂಗು. ಸೊ ಮಟನ್ ಚಾಪ್ಸು, ಮಟನ್ ತುಂಬ ಚೆನ್ನಾಗಿ ಬೆಂದಿದೆ. ನನಗೆ ಅದು ಫಸ್ಟ್ ಪಾಯಿಂಟೇ ಅದು, ಮಟನ್ ಚೆನ್ನಾಗಿ ಬೆಂದಿರಬೇಕು ಅನ್ನೋಂಥದ್ದು. ಇನ್ನು ಅದಕ್ಕೆ ಬಳಸೋಂಥ ಮಸಾಲೆ, ಪೆಪ್ಪರ್ ಆಗಿರ್ಬೋದು, ಶುಂಠಿ ಬೆಳ್ಳುಳ್ಳಿ ಆಗಿರ್ಬೋದು, ಅದ್ಭುತವಾಗಿದೆ. ಎಲ್ಲ ಕರೆಕ್ಟಾಗಿದೆ, ಯಾವುದೇ ಒಂದು ಜಾಸ್ತಿ ಕಮ್ಮಿ ಆ ಥರದ್ದೇನಿಲ್ಲ. ಸಾಲ್ಟು ಅಷ್ಟೇ ಪರ್ಫೆಕ್ಟಾಗಿದೆ. ನನಗಂತೂ ಭಾಳ ಇಷ್ಟ ಆಯಿತು. ಮತ್ತು ಇನ್ನು ಅದ್ರ ಜೊತೆಗೆ ಬರೋಂಥ ಸೆಮಿ ಗ್ರೇವಿ ಆಗಿರ್ಬೋದು. ಸೊ ಚಪಾತಿ ಅಥವಾ ಪರೋಟ, ದೋಸೆ ಆ ಥರದ್ದೇನಾದರೂ ಇತ್ತು ಅಂದರೆ ಇನ್ನೂ ಮಸ್ತ್ ಇರುತ್ತೆ. ಅದ್ರ ಜೊತೆ ಕೂಡ ನೀವು ಟೇಸ್ಟ್ ಮಾಡ್ಬೋದು. ಚೆನ್ನಾಗಿದೆ, ಸೂಪರ್. ನನಗಂತೂ ಬಹಳ ಇಷ್ಟ ಆಯಿತು. ಅಕ್ಷಿತ್ ಅವರು ಮಟನ್ ಚಾಪ್ಸ್ ತಿಂತಾ ಇದ್ರೆ ನಾನು ಯಾಕೆ ತಿನ್ನಲಿಲ್ಲ ಅನಿಸ್ತು. ಅದನ್ನು ಬಿಡಲ್ಲ ಈಗ. ಇವಾಗ ಬೇಡ, ಈಗ ಬೇಡ, ನಾನು ಅದನ್ನ ಬಿಡಲ್ಲ, ತಿಂತೀನಿ. ಓಕೆ ಓಕೆ. ನನಗೆ ಆ್ಯಕ್ಚುಲಿ ಭಾಳ ಪ್ರೀತಿ ಅಂದರೆ ಲಿವರ್. ಲಿವರ್ ನೋಡಿದ ತಕ್ಷಣ ಡಿಸೈಡ್ ಮಾಡಿಬಿಟ್ಟೆ ಲಿವರ್ ಫಸ್ಟ್ ಹಾಕೊಂಬಿಡೋಣ ಅಂತ. ಯಾವ್ದು ಪೀಸ್ ಸರ್, ಯಾವ್ದು ತೊಗೊಳ್ಳಿ ಸರ್ ಇದಾ? ನೋಡಿ, ಆ ಲಿವರ್ ಫ್ಲೇವರೇ ನನಗೆ ಮೊದಲಿಂದನೂ ತುಂಬ ಇಷ್ಟ. ನೋಡಿ ಹಿಂಗೆ ಓಪನ್ ಆಗ್ತದೆ. ಇನ್ನು ಮಸಾಲ, ಮನೇಲಿ ಮಾಡಿದ ಮಸಾಲ ಅಂತೆ, ಅದೆಲ್ಲ ಲೇಪನಗೊಂಡು ಲಿವರ್ಗೆ ಬಾಯಲ್ಲಿ ಅಡ್ವಾನ್ಸಾಗೆ ಸಲೈವ ಬಾಯಲ್ಲಿ ನೀರು ಬರ್ತಾಯಿದೆ. ಆ ನಾಟಿ
ಮಟನ್ ಫ್ಲೇವರು ಸುಳ್ಳು ಹೇಳ್ಬಾರ್ದು, ಬಾಯಿ ತುಂಬ ಆಡ್ತದೆ ರೀ. ಇನ್ನು ಮನೆಗೆ ಮಾಡಿದ ಮಸಾಲೆ ಇದೆಯಲ್ಲ, ಸೊ ಇದು ಯಾಕೆ ಸ್ಪೆಷಲ್ಲು, ಈ ಹೋಟ್ಲಾಗೆ ಸ್ಪೆಷಲ್ಲು, ಚಿತ್ರತಂಡನೇ ಇಲ್ಲಿ ಬರ್ತದೆ ಅಂದರೆ ಯಾಕೆ, ಎಲ್ಲ ಒಂದು ಲಿವರಲ್ಲೇ ಗೊತ್ತಾಗ್ಬಿಡ್ತದೆ. ಅತಿಶಯೋಕ್ತಿನೇ ಅಲ್ಲ, ಪಕ್ಕ ಲಿವರ್ನೆಲ್ಲ ನಾನೇ ಮುಗಿಸ್ತೀನಿ. ಬಟ್ ಸರ್ ನೀವು ಸರ್ ಇಲ್ಲ ಸೂಪರ್ ಅಡ್ಡಿ ಇಲ್ಲ. ಹಾಂ. ನೆಕ್ಸ್ಟು ಮಟನ್ ಫ್ರೈ ಸಖತ್ತಾಗೈತೆ. ಕರ್ಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿ ಬಳಸಿದ್ದಾರೆ, ಮತ್ತು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಬಳಸಿದ್ದಾರೆ. ಸೊ ಹೊರಗಡೆಯಿಂದ ನೀಟಾಗಿ ಅಷ್ಟು ಗೊತ್ತಾಗ್ತಾರಂಥದ್ದು, ಮತ್ತು ಪೆಪ್ಪರ್ ಕೂಡ ಬಳಸಿದ್ದಾರೆ. ಸೊ ನೀಟಾಗಿ ಗೊತ್ತಾಗ್ಬಿಡುತ್ತೆ. ಇನ್ನು ಮಟನ್ ಕ್ವಾಲಿಟಿ ಅಂತೂ ಸೂಪರ್ ಇದೆ. ವೇಟಿಂಗ್. ನಿಮಗೆ ಬಾಗಿ ಇಡ್ತಿದ್ದಂಗೆ ಫಸ್ಟ್ ಸಿಗೋದೆ ಆ ಗ್ರೀನ್ ಚಿಲ್ಲಿ ಫ್ಲೇವರು ಮತ್ತು ಲೈಟ್ ಪೆಪ್ಪರು. ಸೊ ಅದು ಬಹಳ ಚೆನ್ನಾಗಿದೆ. ಇನ್ನು ಕರ್ಬೇವಿನ ಸೊಪ್ಪು ಬಳಸಿರ್ತಾರೆ, ಸೊ ಅದರದ್ದು ಘಮ ನಿಮಗೆ ಸಿಕ್ಬಿಡುತ್ತೆ. ಇನ್ನು ಮಸಾಲೆ ಅಂತೂ ತುಂಬ ಚೆನ್ನಾಗಿದೆ. ಮಟನ್ ಕ್ವಾಲಿಟಿ ಅಂತೂ ಸೂಪರ್ ಇದೆ ಸರ್. ನನಗದು ಬಹಳ ಇಷ್ಟ ಆಗಿದ್ದು ಮಟನ್ ಕ್ವಾಲಿಟಿ. ನನಗೆ ಬಹಳ ನೋ ಡೌಟ್, ನನಗಂತೂ ಚೆನ್ನಾಗಿದೆ, ಸೂಪರ್. ಸರ್ ಚಿಕನ್ ಗೀ ರೋಸ್ಟ್. ಗೀ ರೋಸ್ಟು ಕೆಂಪು ಸರ್. ಅದು ನೋಡಿದ ತಕ್ಷಣ ನನಗೆ ಫಸ್ಟು ತುಂಬ ಖಾರ ಇದ್ದರೆ ಭಯ ಇರ್ತದೆ. ಬಟ್ ನನಗೆ ಭಯ ಖಾರ ಅಂದರೆ, ಬಟ್ ತಿಂದು ನೋಡ್ಬಿಡೋಣ. ತುಂಬ ಇದ್ರ ಬಗ್ಗೆ ಕೇಳ್ಪಟ್ವಿ, ಗೀ ರೋಸ್ಟ್ ತೊಗೊಳ್ಳೇಬೇಕಂತ. ಅದಕ್ಕೆ ಲಿವರ್ ಆಗಿದ ತಕ್ಷಣ ಫಸ್ಟ್ ತೊಗೊಂಡೆ. ಹಂಗೆ ಬಂದೇ ಬಿಡ್ತು. ಬ್ಯಾಡ್ಗೆ ಮೆಣಸಿನ್ಕಾಯಿ ಅದ್ಭುತವಾಗಿ ಮಿಕ್ಸ್ ಆಗಿಬಿಟ್ಟಿದೆ ಹೋಮ್ ಮೇಡ್ ಮಸಾಲ ಜೊತೆಗೆ. ಆ ಬ್ಯಾಡ್ಗೆ ಎಲ್ಲಿರ್ತದೋ ಆ ಮಿರ್ಚಿದ ಅರೋಮ ಆ ನಾಲ್ಗೆ ಮೇಲೆ ಅದು ಬಿದ್ದ ತಕ್ಷಣ ಚಿಕನ್ ಹೆಂಗೆ ಇರಲಿ ಐ ಟೆಲ್ ಯು, ಸೂಪರ್ವಾಗಿ ಬೆಂದೋಗಿ ಇವ್ರು ಮಾಡಿರೋ ಸ್ಟೈಲು, ಇವ್ರ ಹದ ಎದ್ದು ಕಾಣ್ತದೆ. ಗೀ ರೋಸ್ಟ್ ಇಸ್ ಎ ಮಸ್ಟ್ ಟ್ರೈ ವೀಕ್ಷಕರೇ. ಗೀ ರೋಸ್ಟ್ ಮಿಸ್ ಮಾಡಲೇಬೇಡಿ. ಹಾಗಾಗಿ ಇದೆಲ್ಲ ಮಿಸ್ ಮಾಡ್ಬೇಕಂತೇನಿಲ್ಲ. ಗೀ ರೋಸ್ಟು ಅದ್ಭುತವಾದಂಥ 2 ಲೆಗ್ ಪೀಸ್ ಇದೆ. ಸೊ ಅವು ಸಿಕ್ಕಾಬಟ್ಟೆ ಕೆಂಪಾಗಿ ಕಾಣಿಸ್ತಾ ಇದೆ. ಕೆಂಪಿಗಿದೆ. ಕರ್ಬೇವಿನ ಸೊಪ್ಪು, ಚಿಕನ್ ಕ್ವಾಲಿಟಿ ಅಂತೂ ಮಸ್ತಿದೆ. ನಮಗೆ ಫಸ್ಟ್ ಸಿಗೋಂಥದ್ದೇ ಆ ಕೆಂಪು ಮೆಣಸಿನ ಖಾರದ ಘಾಟು. ಸೊ ಅದು ಬಹಳ ಇಷ್ಟ ಆಗುತ್ತೆ. ಸೊ ಸೂಪರ್ ಇದೆ, ನನಗಂತೂ ಬಹಳ ಇಷ್ಟ ಆಯಿತು. ಮತ್ತು ಇನ್ನು ಕರ್ಬೇವಿನ ಸೊಪ್ಪಿನ ಘಮ, ಆ ಮಸಾಲೆ ಎಲ್ಲ ಸಕ್ಕತ್ತಾಗಿದೆ. ಅದು ಲೆಗ್ ಪೀಸ್ಗೆ ಆ ಮಸಾಲೆ ಇಡಿಸೋದು ಅದು ಸ್ವಲ್ಪ ಕಷ್ಟನೇ. ಯಾಕೆಂದರೆ ಆ ಮಸಾಲೆ ನೀವು ಒಳಗಡೆವರೆಗೂ ಹೋಗಬೇಕಾಗತ್ತೆ ಲೆಗ್ ಪೀಸ್ ಅಂತ ಬಂದಾಗ. ಸೊ ಅದು ನೀಟಾಗಿ ಹೋಗಿದೆ, ಅದು ಬಹಳ ಇಷ್ಟ ಆಯಿತು. ಸೂಪರ್ ಇದೆ, ನನಗಂತೂ ಭಾಳ ಇಷ್ಟ ಆಯಿತು. ಮತ್ತು ಇನ್ನು ಸಮ್ ಗ್ರೇವಿ ಥರ ಸಿಗುತ್ತೆ. ಸೊ ಬಿರಿಯಾನಿ ಜೊತೆಗೂ ನೀವು ಹಾಕ್ಕೊಂಡು ಅದನ್ನು ಟ್ರೈ ಮಾಡ್ಬೋದು, ಚೆನ್ನಾಗಿದೆ. ಸೂಪರ್. ಲಾಲಿಪಾಪ್, ಚಿಕನ್ ಲಾಲಿಪಾಪು. ಲಾಲಿಪಾಪು ನೋಡಿ, ನನಗೆ ನಾರ್ಮಲಿ ಲಾಲಿಪಾಪ್ ಒಟ್ಟಿಗೆ ಲಿಂಬೆ ಹಾಕಿ ಮಾಡೋದು. 1-2 ಹಾಕ್ತೀನಿ ನಾನು. ಅದು ಮೊದಲಿಂದನೂ ಅಭ್ಯಾಸ. ನೋಡೋಕ್ಕೇ ಹದವಾಗಿ ಸಖತ್ತಾಗಿ ಕಾಣ್ತಾ ಇದೆ. ತಿಂದರೆ ಹೆಂಗಿರುತ್ತೋ ಏನೋ. ಮಸ್ತ್ ಇರುತ್ತೆ. ರೋಹಿತ್ ಅವರು ಕೈ ಚಳಕ. ಅದ್ಭುತ, ಸಿಂಗಲ್ ವರ್ಡು ಅಲ್ವಾ? ಅದು ನಿಜ, ಅಬ್ಸಲ್ಯೂಟ್ಲಿ. ಅದು ಏನಿದೆಯಲ್ಲ ಮೇನ್ ಇದು ಮಸಾಲ ಒಟ್ಟಿಗೆ ಬೆಂದಿರೋ ಚಿಕನ್ನು. ಆಮೇಲೆ ಗೊತ್ತಲ್ಲ ಲಾಲಿಪಾಪ್ ಅಂದ್ರೇ ಸಕ್ಕತ್ತಾಗಿ ಇದಾಗಿದೆ ಫ್ಲೇವರು ಮಿಕ್ಸ್ ಆಗಿ. ಆ ಮಸಾಲೆಗಳೆಲ್ಲ ಹೋಮ್ ಮೇಡು. ಲಾಲಿಪಾಪ್ ಇಸ್ ಫ್ಯಾಂಟಾಸ್ಟಿಕ್. ಓಕೆ, ಸೂಪರ್. ನೆಕ್ಸ್ಟ್ ಇರೋಂಥದ್ದು ಚಿಲ್ಲಿ ಡ್ರೈ ಅಂತ. ಹೆಸರು ಕೇಳಿದ್ರೆ ಸ್ವಲ್ಪ ಖಾರವಾಗಿದೆ. ಸೊ ಹಂಗಾಗಿ ಸರ್ ಖಾರ ಅಂದಿದ್ದ ತಕ್ಷಣ ಈ ಕಡೆ ತಳ್ಬಿಟ್ರೆ ಸರ್ ಖಾರ ಅಂತ ನೀವು ಟ್ರೈ ಮಾಡ್ಕೊಳ್ಳಿ ಅಂತ. ಸೊ ಚಿಲ್ಲಿ ಡ್ರೈ ಸಕ್ಕತ್ತಾಗಿ ಕಾಣುತ್ತಲ್ಲ ಸರ್. ಇದೆ ತುಂಬ ಸಾಕತ್ತಾಗಿದೆ. ತೊಗೊಳ್ಳಿ ಸರ್, ಅದು ಜಮಾಯಿಸಿ. ಖಾರ ಹಾಕೊಂಡು ಕೊಡುತ್ತೆ. ಹೆಂಗೆ ಕೊಡುತ್ತೆ ಅಂತೀರಾ, ಆ ರೇಂಜಿಗೆ ಕೊಡುತ್ತೆ. ಆ ಗ್ರೀನ್ ಚಿಲ್ಲಿ ಖಾರ ಇದೆಯಲ್ಲ, ಅದು ಬಹಳ ಖಾರ ಸಿಗೋಂಥದ್ದು. ಖಾರನ ಪ್ರೀತಿ ಮಾಡೋರಿಗೆ ಮಾಡಿಸಿದಂಥದ್ದು
ಸಕ್ಕತ್ತಾಗಿದೆ. ಗ್ರೀನ್ ಚಿಲ್ಲಿ ಅಂದರೆ ಆ ಹಸಿರು ಮೆಣಸಿನ್ಕಾಯ್ದು ಆ ಫ್ಲೇವರ್ ಬರುತ್ತಲ್ಲ ಅದು ಬಹಳ ಇಷ್ಟ ಆಗುತ್ತೆ. ನಿಮಗೆ ಬಾಯಿಗೆ ಇಡ್ತಿದ್ದಂಗೆ ಫಸ್ಟ್ ಬರೋಂಥದ್ದೇ ಅದು, ಕೊನೆವರೆಗೂ ಉಳ್ಕೊಳ್ಳೋದು ಅದೇನೆ. ಸೊ ತುಂಬ ಚೆನ್ನಾಗಿದೆ, ನನಗಂತೂ ಬಹಳ ಇಷ್ಟ ಆಯಿತು. ಸರ್ ಸರ್ ಬಿರಿಯಾನಿ ಬಂತು, ವೆಯ್ಟ್ ಮಾಡ್ತಾ ಇದ್ವಿ. ಎಸ್ ರೈಟ್ ಸರ್. ಹಾಂ ಸರ್ ಸರ್ ಹಾಂ ಸರ್. ಸೊ ಆ ಕಡೆ ಚಿಕನ್ ಬಿರಿಯಾನಿ, ನಮ್ಮ ಕಡೆ ಮಟನ್ ಬಿರಿಯಾನಿ. ಆ ಕಡೆ ಈ ಕಡೆ ಅಂದ್ಬಿಟ್ರು ಸರ್. ಮಟನ್ ಪೀಸ್ ಇದೆ. ಸೊ ಬಿಸಿ ಬಿಸಿ ಸ್ವಲ್ಪ ರೈಸು ಮತ್ತು ಜೊತೆಗೆ ಪೀಸು. ಸೊ ಇಷ್ಟು ಇದೆ. ಒಳ್ಳೊಳ್ಳೆ ದಪ್ಪ ಚಿಕನ್ ಪೀಸ್ ಇದೆ. ನೋಡೋದಕ್ಕೆ ಅದು ನೋಡಿ ಹಂಗೆ ಬಂದೇ ಬಿಡ್ತು. ಕಳಿಸ್ಕೊಂಡು ಹಾಂ ತೋರಿಸ್ಲೇಬೇಕು ಖಂಡಿತ. ಫಸ್ಟ್ ರೈಸ್ ತಿಂದ್ಬಿಡ್ತೀನಿ. ಹಾಂ ರೈಸ್ ಹೇಗಿದೆ ಅಂತ. ಸರ್ ಇಲ್ಲಿ ರೈಸಲ್ಲಿ ಅದು ಇದು ಬರ್ತಾಯಿದೆ, ಬಟಾಣಿ ಪೀಸು ಐಟಮ್ಸ್ ಚೆನ್ನಾಗಿ ಬರ್ತದೆ. ಸ್ಟಾರ್ಟ್ ಮಾಡೋಣ. ಅರೋಮ ಹಂಗೆ ಬರ್ತಾಯಿದೆ. ಆ ಸೊಪ್ಪುಗಳು, ಆಮೇಲೆ ಧನಿಯಾ ಪೌಡ್ರು, ಪುದೀನ ಫ್ಲೇವರ್ ಹಂಗೆ ಅರೋಮ ಕಾಣುತ್ತೆ. ಆ ಸೊಪ್ಪಿನ ಅರೋಮನೇ ಮೇನು. ಲೈಟಾಗಿ ಆ ಪೆಪ್ಪರ್ದು ಮತ್ತು ಖಾರ ಅದು ಬೇಕು ಬಿರಿಯಾನಿಗೆ. ಲೈಟಾಗಿ ಅದಕ್ಕೆ ಸ್ವಲ್ಪ ಇರಬೇಕು, ಅದಿದೆ. ಅದರೊಟ್ಟಿಗೆ ಆ ಬಟಾಣಿಗಳೆಲ್ಲ ಸಿಗ್ತಾ ಇರುತ್ತೆ ನಾಲ್ಗೆ ಮೇಲೆ ಒಂದೊಂದೇ. ಆ ಅರೋಮ ಹೇಳ್ತಿರೋದು ಇಟ್ ಈಸ್ ಮಟನ್ ಬಿರಿಯಾನಿಗೂ ಫೇಮಸ್ ಅಂತ ಹೇಳಿದರು. ಚಿಕನ್ ಬಿರಿಯಾನಿ ಹಿಂದೆ ಉಳಿದಿಲ್ಲ, ಅಬ್ಸಲ್ಯೂಟ್ಲಿ ಪಕ್ಕ. ಸೊ ಮಸಾಲೆಯಲ್ಲಿ ಅಂಥ ವ್ಯತ್ಯಾಸ ಏನೂ ಬರೋಲ್ಲ. ಅಂದರೆ ಚಿಕನ್ ಬಿರಿಯಾನಿಗಾಗಿರ್ಬೋದು ಮಟನ್ ಬಿರಿಯಾನಿಗಾಗಲಿ ಸೊ ಪೀಸಲ್ಲಿ ಅಷ್ಟೇ ನಿಮಗೆ ವ್ಯತ್ಯಾಸ ಸಿಗೋಂಥದ್ದು. ಸೊ ನಾನು ಮೇಕಿಂಗಲ್ಲಿ ಇದ್ದೆ ಕೂಡ. ಸೊ ಮೇಕಿಂಗ್ ಅಂತೂ ಅದ್ಭುತವಾಗಿತ್ತು. ಸರ್ ಕೂಡ ಅದನ್ನು ಮಾಡ್ತಾಯಿದ್ರು ನಾನು ನೋಡಿದಾಗೆ. ಇನ್ನು ರೈಸ್ ಅಂತ ಬಂದರೆ ಜೀರಾ ಸಾಂಬಾರು ರೈಸ್ ಯೂಸ್ ಮಾಡ್ತಾರೆ. ಸೊ ಆ ರೈಸ್ ಅಂತೂ ಅದ್ಭುತವಾಗಿ ಕಾಣಿಸ್ತಾ ಇದೆ. ಆ ಬಿರಿಯಾನಿ ಘಮನೇ ನಿಮಗೆ ಬಹಳ ಇಷ್ಟ ಆಗೋಂಥದ್ದು. ಪೀಸ್ ಅಂತ ಬಂದರೆ ಸೊ ಪೀಸ್ ಅಂತೂ ಅದ್ಭುತವಾಗಿ ಬೆಂದಿರುತ್ತೆ. ಸೊ ಪೀಸ್ ಅಂತೂ ಸಖತ್ತಾಗಿದೆ. ರೈಸ್ ಜೊತೆಗೆ ಪೀಸ್ ಇಲ್ಲ ಅಂದರೆ ಹೇಗೆ? ಸೊ ಮಟನ್ ಪ್ರಿಯರಿಗಂತೂ ಅದ್ಭುತ. ಯಾಕೆಂದರೆ ಆ ಮಟನ್ ಟೇಸ್ಟೇ ನಿಮಗೆ ಬಹಳ ಇಷ್ಟ ಆಗುತ್ತೆ. ನನಗಂತೂ ಮಟನ್ ಅಂದರೆ ಬಹಳ ಇಷ್ಟ. ಸೊ ಹಂಗಾಗಿ ಸರ್ಗೆ ಚಿಕನ್ ಕೊಟ್ಬಿಟ್ಟೆ, ನಾನು ಮಟನ್ ತೊಗೊಂಡಿದ್ದು. ಪ್ರತಿಯೊಂದು ಕೂಡ ಹೋಮ್ ಮೇಡ್ ಮಸಾಲಾನೇ ಬಳಸ್ತೀವಿ ಅಂತ ಅಂದರು. ನನಗಂತೂ ಬಹಳ ಇಷ್ಟ ಆಯಿತು. ಎಲ್ಲನೂ ಚೆನ್ನಾಗಿದೆ, ಬಿರಿಯಾನಿನೂ ಅಷ್ಟೇ ಸೂಪರ್ ಆಗಿದೆ. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ. ಬಾಯ್.